ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕರ್ ಮತ್ತೆ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಮುಡುಕ್ತೆರೆ ಜಾತ್ರೆ. ನೋಡ್ಬೋದು ತುಂಬ ದನಗಳು ಸೇರಿದ್ದಾವೆ. ಸೊ ನನ್ನ ಚಾನಲ್ಲಿ ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ವೀಕ್ ಪೂರ್ತಿ ಅದೇ ವೀಡಿಯೋಗಳು ಇರುತ್ತೆ. ಸೊ ಎಲ್ಲ ವೀಡಿಯೋಗಳನ್ನ ನೋಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೋಡ್ಬೋದು ಇವೆಲ್ಲ ಕೆಲಸದ ಎತ್ತುಗಳು, ಕೆಲಸಕ್ಕೂ ಹೋಗ್ತವೆ, ಶೋಕಿಗೂ ಹೋಗ್ತವೆ. ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂತ, ತುಂಬ ಚೆನ್ನಾಗಿದ್ದಾವೆ. ಸೊ ಈಗ ಅವ್ರ ಹತ್ರನೇ ಅವ್ರ ಊರು ಯಾವುದು, ಏನು ಏಜ್ ಆಗವೆ ಮತ್ತು ಬೆಲೆ ಏನು ಎಲ್ಲ ಕೇಳಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಲಿ ಎಲ್ಲ ವೀಡಿಯೋಗಳು ಕೂಡ ಅಪ್ಲೋಡ್ ಆಗುತ್ತೆ ಈ ವೀಕ್ ಪೂರ್ತಿ. ಸೊ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಆಗುತ್ತೆ. ಎಲ್ಲ ವೀಡಿಯೋಗಳನ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಅಣ್ಣ, ನಿಮ್ಮ ಹೆಸರು? ಗುರುಸಿದ್ದಪ್ಪ. ಯಾವ ಊರು? ಸಣ್ಣಮಲ್ಲಿಪುರ. ಇವು ಎತ್ತುಗಳು ಏನೇ ಜಾಗವೆ? ಕಡೆ ಅಲ್ಲ. ಬೆಲೆ ಇವಕ್ಕೆ ಏನೇನು ಮೇವು ಕೊಡ್ತೀರಿ ನೀವು? ನಾವು ಮೇವು ಮೊಸರು, ಜೋಳ ಮತ್ತು ಗೋಧಿ, ಅಕ್ಕಿ, ಇರವೆ ಇವೆಲ್ಲ ತಿಂಡಿಗಳು ಕೊಡ್ತೀರಿ. ಮೇವಲ್ಲಿ ಏನೇನು ಕೊಡ್ತೀರಿ? ಮೇವು ನೆಲ್ಲೂರು ಬಿಟ್ಟರೆ ಏನು ಕೊಡೋದು, ಒಣಲ್ ಬಿಟ್ರೆ ಏನು ಕೊಡಲ್ಲ. ಅಣ್ಣ, ಈ ಜಾತ್ರೆ ಬಿಟ್ರೆ ಇನ್ಯಾವ ಜಾತ್ರೆ ಮಾಡ್ತೀರಿ ನೀವು? ನಾವು ಸುತ್ತೂರು ಮಾಡ್ಕೊಂಡ್ಬಂದು, ಸುತ್ತೂರಲ್ಲಿ 3ನೇ ಪ್ರೈಸ್ ಆಗವೆ. ಸುತ್ತೂರಲ್ಲಿ ಪ್ರೈಸ್ ಆಗೈತಿ, 3ನೇ ಪ್ರೈಸ್. ಇಲ್ಲಿ ಕಾಂಪಿಟೇಷನ್ ಕೊಡ್ತೀರಾ ಅಥವಾ ಇಲ್ಲಿ ಸುಮ್ಮನೆ ಶೋಕಿಗ? ಇಲ್ಲ, ಇಲ್ಲಿ ಕಾಂಪಿಟೇಷನ್ ಏನಿಲ್ಲ, ಸುಮ್ಮನೆ ಶೋಕಿಗೆ ಬಂದರೆ ಕೊಡ್ತೀವಿ, ಬರಲಿಲ್ಲ ಅಂದ್ರೆ ಸೇಲ್ಗೂ ಇದಾವೆ. ಇವು ಸೇಲ್ಗೆ ಕೊಡ್ತೀವಿ. ಇಲ್ಲಿ ಪ್ರೈಜ್ ಇಲ್ಲ ಸರ್, ಪ್ರೈಜ್ ಇಲ್ಲ ಇಲ್ಲಿ. ಇವೆರಡು ಜಾತ್ರೆ ಬಿಟ್ರೆ ಬೇರೆ ಯಾವ್ದು ಮಾಡ್ತೀರಿ? ಮಾಡಿದೆ ನೋಡಿದ್ರೆ ಬೇಬಿಗೆ ಹೋಯ್ತೀರಿ. ಮುಡುಕ್ತೆರೆ ಜಾತ್ರೆ ಈ ಸಲ ಹೆಂಗ್ ಕಟ್ಟೈತಣ್ಣ? ಚೆನ್ನಾಗಿ ಕಟ್ಟಿದ್ಯಾ? ಚೆನ್ನಾಗಿ ಕಟ್ಟವೆ. ಈ ಜೊತೆ ಬಿಟ್ಟು ಇನ್ನೇ ಎಷ್ಟು ಜೊತೆ ಇವೆ? ಅವೇ ಸರ್, ಜೊತೆ ಅಲ್ಲ, ನಿಮ್ಮವೇ? ನಮ್ಮೂ ಇಲ್ಲ. ನೀವು ಒಂದೇ ಜೊತೆ? ಒಂದೇ ಜೊತೆ. ಸರಿ ಅಣ್ಣ. ಸ್ನೇಹಿತರೆ, ತುಂಬಾ ಚೆನ್ನಾಗಿದ್ದಾವೆ ಎತ್ತುಗಳು. ಆ ಎತ್ತುಗಳು ನೋಡೋರಲ್ಲ 4,75,000 ಹೇಳ್ತಿದ್ದಾರೆ. ಈ ಕಡೆ ಅಲ್ಲೂ ನೋಡೋದು ಇವೆಲ್ಲ ಇನ್ನ ಎರಡಲ್ಲು, ಇವೆಲ್ಲ ಇನ್ನ ಎರಡಲ್ಲು ಎತ್ತುಗಳು. ಹಾಗೆ ಇವೆಲ್ಲ ಇನ್ನು ಹಾಲಲ್ಲು. ನೋಡೋದು ಇವೆಲ್ಲ ಕತ್ತಿಗೆ ಹಗ್ಗ ಕಟ್ಟಿಸ್ತಾ ಇರೋದು. ಆ ಥರ ಎಳೆ ಬಿಡಿಸಿ ಕಟ್ಸೋದು ಇವರು. ನೋಡಿ ಸ್ನೇಹಿತರೆ, ಇವಿನ್ನ ಹಾಲಲ್ಲೂ ತುಂಬಾ ಚೆನ್ನಾಗಿದ್ದಾವೆ ಕರುಗಳು. ನೋಡಿ ನೋಡಿ ಸ್ನೇಹಿತರೆ, ಇವು ಓರಿಗಳು ನೋಡ್ಬೋದು ಎಷ್ಟು ಲೆಂತ್ ಇದಾವೆ ಅಂತ. ತುಂಬ ಚೆನ್ನಾಗಿದೆ ಇವು. ಇವೆಲ್ಲ ಚಪ್ಪರದ ಎತ್ತಾಯ್ತವೆ. ನೆಕ್ಸ್ಟು ನೋಡ್ಬೋದು ಎಷ್ಟು ಲೆಂತ್ ಇದಾವೆ, ಎಷ್ಟು ಒಳ್ಳೆ ಜಾತಿಲಿದ್ದಾವೆ ಇವು. ಸೊ ಯಾರು ತಗೊಳ್ತೀವಿ ಅನ್ನೋರು ಈ ಥರ ಹುಡುಕ್ ತಗೊಳ್ಬೇಕು. ಯಾಕೆಂದರೆ ಇಲ್ಲೆಲ್ಲ ಇದು ಗದ್ದೆ ಬೈಲಲ್ಲಿ ಕಟ್ಟಿರೋದು. ಎಲ್ಲ ಏನು ಅನ್ಕೊಳ್ತಾರೆ ಅಂದರೆ ಗದ್ದೆ ಬೈಲಲ್ಲಿ ಯಾವ್ದು ಒಳ್ಳೆ ಚೆನ್ನಾಗಿರೋ ಎತ್ತುಗಳು ಇರೋಲ್ಲ ಅಂತಾರೆ. ಬಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾವೆ ಅಂತ. ನೋಡೋದು ಎಷ್ಟು ಲೆಂತ್ ಇದಾವೆ, ಒಳ್ಳೆ ಸೈಜು. ತುಂಬ ಚೆನ್ನಾಗಿದ್ದಾವೆ. ಕಾಂಪಿಟೇಷನ್ ಎತ್ತುಗಳು ಇವು ಆ್ಯಕ್ಚುಲಿ. ನೋಡಿ ಸ್ನೇಹಿತರೆ, ಇವರೆಲ್ಲ ಪರ್ಚೇಸ್ ಮಾಡ್ತಿರೋದು. ಸೊ ಈ ಥರ ಹೊಡೆದು ಕಾಲು ಹೇಗೆ ನಡೆಯುತ್ತೆ ಅಥವಾ ಕುಂಟುತ್ತಾ ಎಲ್ಲ ನೋಡಿ ತಗೊಳ್ತಾರೆ. ಇವೆಲ್ಲ ಓರಿ ಕರುಗಳಿವು. ಸೊ ಅದು ನೋಡ್ಬೋದು. ಹಾಗೆ ಚಿಕ್ಕ ಮಕ್ಳುಗಳೆಲ್ಲ ಫುಲ್ ಕ್ರೇಜ್ ಜಾಸ್ತಿ ಇವ್ರಿಗೆ.
ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಸೇರಿದ್ದಾವೆ. ಹಾಗೆ ಕರುಗಳು ಕೂಡ ಇಲ್ಲಿ ಅತಿ ಹೆಚ್ಚು ಸೇರ್ತವೆ. ಒಳ್ಳೆ ಜಾತಿ ಕರುಗಳು ಸಿಗ್ತವೆ. ನೋಡ್ಬೋದು, ಇವೆಲ್ಲ ಓರಿಗಳು. ಇವು ನೋಡೋದು, ಈ ಥರ ಪೇರ್ ಕೂಡ ಮಾಡಿರ್ತಾರೆ. ಸೊ ಸಿಂಗಲ್ ಕೂಡ ಕೊಡ್ತಾರೆ ಅಥವಾ ಪೇರು ಕೊಡ್ತಾರೆ. ನೋಡೋದು, ಇವೆಲ್ಲ ಇವು ಹೆಣ್ಕರು ಅಥವಾ ಓರಿಕರು. ಇವು ಕೂಡ ಓರಿಕರುಗಳೇ. ನೋಡೋದು, ತುಂಬ ಚೆನ್ನಾಗಿದ್ದಾವೆ ಇವು ಕೂಡ. ನೋಡ್ಬೋದು, ಈ ಲೈನ್ ಪೂರ್ತಿ ಬರೀ ಕರುಗಳು ಇದ್ದಾವೆ. ಎಷ್ಟಿದ್ದಾವೆ ಅಂತ ನೋಡ್ಬೋದು ನೀವೇ. ಇದು ಹೆಣ್ಕರು. ಇದು ಒಳ್ಳೆ ಜಾತಿಲಿದೆ. ಇದು ಯಾರಾದರೂ ಈ ಥರ ಸಿಂಗಲ್ ತಗೊಳ್ತೀವಿ ಅನ್ನೋರು ಇದನ್ನು ತಗೊಳ್ಬೋದು. ಈ ಥರದವು ತಗೊಂಡು ಹಸು ಮಾಡ್ಕೊಳ್ಬೋದು. ನೋಡೋದು, ಸಣ್ಣ ಬುಂಡೆ ನೋಡಿ ಎಷ್ಟು ಲುಕ್ ಆಗಿದೆ ಅಂತ. ನೋಡೋದು, ಇದು ಹೆಣ್ಕರು. ಇದು ನೋಡಿ, ಇವೆಲ್ಲ ಕೆಲಸ ಎತ್ಕೊಳ್ಳೋ ಅಂದರೆ ಕೆಲ್ಸಕ್ಕೆ ಆಯ್ತಾವೆ. ನೆಕ್ಸ್ಟು ಶೋಕಿಗಾಗಲ್ಲ. ಬಟ್ ಆ ಕರು ತೋರಿಸಿದ್ನಲ್ಲ ಹೆಣ್ಕರು, ಅದಾದರೆ ಅಲ್ಲಿ ಕೊನೆಯಲ್ಲಿ ಇದೆಯಲ್ಲ, ಅದು ನೆಕ್ಸ್ಟ್ ಕಾಂಪಿಟೇಷನ್ಗೆ ಆಯ್ತದ. ಅದು ಇವ್ಯಾವ ಕಾಂಪಿಟೇಷನ್ಗಾಗಲ್ಲ, ಬರೀ ಕೆಲಸದ ಎತ್ತಿವು. ನೋಡೋದು, ಇವರೆಲ್ಲ ಪರ್ಚೇಸ್ ಮಾಡೋರು. ಸೊ ಅವನ್ನ ಎದೊಳಿಸಿ ಎರಡು ಒಂದೇ ಸಮ ಇದ್ದಾವೆ, ಈಗ ಒಂದೇ ಸೈಜು, ಇವೆಲ್ಲ ನೋಡ್ತಾರೆ. ಅದು ಓಕೆ ಆದಮೇಲೆ ಅದನ್ನು ಬಿಟ್ಟು ನಡೆಸ್ತಾರೆ. ಅಂದರೆ ಹೇಗೆ ನಡೀತವೆ, ಅಂದರೆ ಚೆನ್ನಾಗಿ ನಡೀತಾವ ಅಥವಾ ಕುಂಟೋದು ಈ ಥರ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ತಾರೆ. ಇದೆಲ್ಲ ಚೆಕ್ ಮಾಡಿ ಕೊನೆಗೆ ಅವರು ವ್ಯಾಪಾರಕ್ಕೆ ಕೂರೋದು. ಸ್ಟಾರ್ಟಿಂಗ್ ಯಾರು ಕೂರಲ್ಲ, ಬಟ್ ಎಲ್ಲ ನೋಡ್ತಾರೆ, ಚೆಕ್ ಮಾಡ್ತಾರೆ. ನೋಡೋದು, ತುಂಬ ಚೆನ್ನಾಗಿ ಸೇರಿದೆ ಜಾತ್ರೆ. ನೋಡೋದು, ಈ ಥರ ಕಟ್ಟಿರೋರು ಕೂಡ ಇಲ್ಲೂ ಹುಡುಕಿದ್ರೆ ಒಳ್ಳೊಳ್ಳೆ ಕರುಗಳು ಸಿಗ್ತವೆ. ಬಟ್ ಸ್ವಲ್ಪ ಪೇಷನ್ಸಿಂದ ಹುಡುಕ್ಬೇಕಷ್ಟೇ. ಸೊ ಇದು ಮುಡುಕ್ತಾರೆ ಜಾತ್ರೆ. ನೋಡ್ಬೋದು, ತುಂಬ ಚೆನ್ನಾಗಿ ಕಟ್ಟುತ್ತೆ. ಇಲ್ಲಿ ಎಲ್ಲ ಎತ್ತುಗಳು, ಓರಿ ಕರುಗಳೇ ಜಾಸ್ತಿ ಇಲ್ಲಿ. ನೋಡಿ ಸ್ನೇಹಿತರೆ, ಇವು ಓರಿ ಕರುಗಳು. ಇನ್ನು 1 ವರ್ಷದ ಮೇಲೆ 1-2-3 ತಿಂಗಳಾಗಿರ್ಬೋದು ಅಷ್ಟೇ, ಅಥವಾ 1 ವರ್ಷದ ಆ ಕಡೆ ಈ ಕಡೆ ಅಷ್ಟೇ. ಸೊ ಇವಕ್ಕೆ ಇವರು 1,20,000 ಹೇಳ್ತಿದ್ದಾರೆ. ಅಂದರೆ ಅವ್ರು ಹೇಳ್ತಿರೋ ಪ್ರೈಸು. ಸೊ 1,20,000 ಆಗುತ್ತೆ ಅಂತಲ್ಲ, 1,20,000 ವ್ಯಾಪಾರ ಹೇಳ್ತಿದ್ದಾರೆ. ನೋಡು, ತುಂಬ ಚೆನ್ನಾಗಿದ್ದಾವೆ. ಒಂದೇ ಹೈಟ್ ಇದಾವೆ ಇವು. 1,20,000 ಹೇಳ್ತಿದ್ದಾರೆ ವ್ಯಾಪಾರ.